ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಕಿರುವಾಸೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಉಲ್ಲಾಸ್, ಯೋಜನೆ ನೆಪದಲ್ಲಿ ದುಡ್ಡು ಹೊಡೆಯೋ ಪ್ರಯತ್ನನ ಅಥವಾ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ನೀವು ದಾಖಲಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ಹೆಸರು ಮಾಡಿಬಿಟ್ವಿ ಅಂತ ಯೋಜನೆಯನ್ನ ಕೈ ಬಿಡ್ತಾ ಬಿಡಿಎ ಅನ್ನೋದು ಪ್ರಶ್ನೆ. ಸಾಲು ಸಾಲು ಪ್ರಶ್ನೆಗಳಿಗೆ ಎನ್ ಎ ಹ್ಯಾರಿಸ್ ಅವರು ಉತ್ತರ ಕೊಡಲೇಬೇಕು. ಯಾಕಂದ್ರೆ ಅಷ್ಟೆಲ್ಲ ಕೋಟಿ ಖರ್ಚು ಮಾಡಿದ್ದಾರೆ, ಯೋಜನೆ ತಂದಿದ್ದಾರೆ ಅಂದ್ರೆ ಉತ್ತರ ಕೊಡಲೇಬೇಕಾದಂತ ಅನಿವಾರ್ಯತೆ ಇದೆ. ಅಟ್ಲೀಸ್ಟ್ ಇಷ್ಟೆಲ್ಲ ಆದ್ಮೇಲೆ ರಿಯಾಲಿಟಿ ಚೆಕ್ ಮಾಡಿದ್ಮೇಲೆ ಅವರ ಮಾತನಾಡಿಸೋ ಪ್ರಯತ್ನ ಆಯ್ತಾ ನಿಮ್ಮಿಂದ? ಏನಾದರೂ ಉತ್ತರ ಸಿಕ್ಕಿದೆಯಾ ಅವರಿಂದ ಅಂತ? ಶ್ರುತಿ, ಬೆಂಗಳೂರು ಕಾಂಕ್ರೀಟ್ ನಾಡಾಗ್ತಾ ಇದೆ. ಸೊ ಹೀಗಾಗಿ ಬೆಂಗಳೂರನ್ನು ಈ ಹಿಂದೆ ಒಂದು ಮಾತಿತ್ತು, ಬೆಂಗಳೂರು ಅಂತಂದರೆ ಉದ್ಯಾನ ನಗರಿ ಅಂತೇಳಿ. ಸೊ ಹಾಗಾಗಿ ಬೆಂಗಳೂರನ್ನು ಮತ್ತೊಮ್ಮೆ ಉದ್ಯಾನ ನಗರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿ ಡಿ ಎ ಅಧ್ಯಕ್ಷ ಎನ್ ಎ ಹ್ಯಾರಿಸ್ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ರು. ನಾಡಪ್ರಭು ಕೆಂಪೇಗೌಡ ಜಯಂತಿಯ ದಿನಾಂಕದಂದನೇ, ಅಂದರೆ ಆ ದಿನದಂದನೇ ಸುಮಾರು 15 ಲಕ್ಷ ಸಸಿಗಳನ್ನು ಬಿ ಡಿ ಎ ವ್ಯಾಪ್ತಿಯಲ್ಲಿ ಬರುವಂತಹ 3 ಲೇಔಟ್ಗಳಲ್ಲಿ ಗಿಡಗಳನ್ನು ನೆಡಬೇಕು ಅನ್ನುವಂತಹ ಒಂದು ದೊಡ್ಡ ಬಿಲ್ಡಪ್ಪನ್ನು ಕೊಟ್ಟಿದ್ದರು. ಅದಾದ ಬಳಿಕ ಸ್ವತಃ ಅವರೇನೆ ನಾಡಪ್ರಭು ಕೆಂಪೇಗೌಡ ಲೇಔಟ್ನಲ್ಲಿ ಸಸಿಗಳನ್ನು ನೆಡುವಂತಹ ಮೂಲಕ ಆ ಒಂದು ಕಾರ್ಯಕ್ಕೆ ಚಾಲನೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಚಾಲನೆಯನ್ನು ಕೊಟ್ಟು ಸಸಿಗಳನ್ನು ನೆಟ್ಟಂತಹ ಸಸಿಗಳನ್ನು ಪೋಷಣೆ ಮಾಡಬೇಕಾದಂತಹ ಕೆಲಸ ಅಥವಾ ಜವಾಬ್ದಾರಿ ಬಿ ಡಿ ಎ ಸಂಪೂರ್ಣವಾಗಿ ಮರ್ತಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಬೆಂಗಳೂರು ಯಾರು ಕೂಡ ನಿರೀಕ್ಷೆಯನ್ನು ಮಾಡೋದಿಲ್ಲ, ಅಷ್ಟರ ಮಟ್ಟಿಗೆ ಬೆಂಗಳೂರನ್ನ ಹಸಿರೀಕರಣ ಮಾಡ್ತೀವಿ ಅನ್ನುವಂತಹ ಮಾತನ್ನು ಮಾಧ್ಯಮಗಳ ಮುಂದೆ ಎನ್ ಎ ಹ್ಯಾರಿಸ್ ಪ್ರತಿ ಬಾರಿನೂ ಕೂಡ ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ರು. ಇದು ನಮ್ಮ ಕನಸು, ನಾವು ಬೆಂಗಳೂರನ್ನ ಮುಂಬರುವಂತಹ ಪೀಳಿಗೆಗೆ ನಾವು ಬೆಂಗಳೂರು ಅಂತಂದರೆ ಉದ್ಯಾನ ನಗರಿ ಅಂತೇಳಿ ಮಾಡಬೇಕು, ಆ ನಿಟ್ಟಿನಲ್ಲಿ ನಾವು ಈ ರೀತಿಯಾದಂಥ ಒಂದು ತೀರ್ಮಾನವನ್ನು ಕೈಗೊಳ್ತೀವಿ ಅಂತ ಹೇಳಿ ಬರೋಬ್ಬರಿ 9,35,00,000 ಹಣವನ್ನು ಸಸಿಗಳನ್ನು ನೆಡಲಿಕ್ಕೆ ಅಂತಾನೆ ಹಣವನ್ನು ಖರ್ಚು ಮಾಡುವಂಥ ಕೆಲಸ ಮುಂದಾಗಿತ್ತು. ನಾಡಪ್ರಭು ಕೆಂಪೇಗೌಡ ಲೇಔಟು, ಶಿವರಾಮ್ ಕಾರಂತ ಲೇಔಟು, ಹಾಗೆಯೇ ಬನಶಂಕರಿ ಲೇಔಟ್ನಲ್ಲಿ 3 ಕಡೆಗಳಲ್ಲಿ ಸುಮಾರು 14,95,000 ಸಸಿಗಳನ್ನು ನೆಟ್ಟಿದ್ದೀವಿ ಅಂತ ಹೇಳಿ ಗಿನ್ನಿಸ್ ವರ್ಲ್ಡ್ ಆಫ್ ರೆಕಾರ್ಡ್ ಒಂದು ಸರ್ಟಿಫಿಕೇಟನ್ನು ಕೂಡ ಬಿ ಡಿ ಎ ಅಧ್ಯಕ್ಷ ಎನ್ ಎ ಹ್ಯಾರಿಸ್ ಪಡೆದಿದ್ರು. ಆದರೆ ಕೇವಲ ಪ್ರಚಾರಕ್ಕೆ ಮಾತ್ರ ಇದು ಸೀಮಿತ ಆಗಿದೆ ಅನ್ನುವಂಥದ್ದು ಗ್ಯಾರಂಟಿ ನ್ಯೂಸ್ ನಡೆಸಿದಂತಹ ಒಂದು ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಗಿದೆ. ಯಾಕೆಂತಂದರೆ ಅವತ್ತು ಜೂನ್ 27ನೇ ತಾರೀಕು ನಡೆದಂಥ ಕಾರ್ಯಕ್ರಮಕ್ಕೆ ನೆಡಬೇಕು ಅಂತೇಳಿ ತಂದಂಥ ಸಸಿಗಳನ್ನು ಬೇಕಾಬಿಟ್ಟಿಯಾಗಿ ಬಿಟ್ಟಿರುವಂಥದ್ದು, ಬೇಕಾಬಿಟ್ಟಿಯಾಗಿ ಬಿಸಾಕಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಎಲ್ಲೋ ಒಂದು ಕಡೆ ನರ್ಸರಿಯಲ್ಲಿ ಚೆನ್ನಾಗಿ ಬೆಳೀತಾ ಇದ್ದಂಥ ಸಸಿಗಳನ್ನು ನಾವು ನೆಡ್ತೀವಿ ಅಂತ ಹೇಳಿ ತಂದು ಅದನ್ನು ಬಿಸಿಲಿಗೆ ಒಣಸುವಂಥ ಕೆಲಸಕ್ಕೆ ಬಿ ಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೇವಲ ಒಂದು ಕಡೆ ಮಾತ್ರ ಅಲ್ಲ, 3 ಕಡೆಗಳು ಅಂದರೆ ನಾಡಪ್ರಭು ಕೆಂಪೇಗೌಡ ಲೇಔಟು, ಶಿವರಾಮ್ ಕಾರಂತ ಲೇಔಟ್ ಮತ್ತು ಬನಶಂಕರಿ ಲೇಔಟ್ನಲ್ಲಿ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಜೊತೆಗೆ ನೆಟ್ಟಿರುವಂಥ ಸಸಿಗಳನ್ನು ವೈಜ್ಞಾನಿಕವಾಗಿ ನೆಟ್ಟಿದ್ದಾರಾ ಅಂತ ಚೆಕ್ ಮಾಡಿದರೆ ಅದು ಕೂಡ ಅವೈಜ್ಞಾನಿಕವಾಗಿದೆ. ಅಂದರೆ ಅರ್ಧ ಅಡಿಗಾಗಿರ್ಬೋದು, ಮುಕ್ಕಾಲು ಅಡಿಗೆ ಮತ್ತು 4 ಇಂಚು 3 ಇಂಚು ಗುಂಡಿಗಳನ್ನು ತೆಗೆದು ಆ ಸಸಿಗಳನ್ನು ನೆಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಂದರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಪ್ರಚಾರಕ್ಕೆ ಮಾತ್ರ ಅವರು ಈ ರೀತಿಯಾದಂಥ ಒಂದು ಕಾರ್ಯಕ್ಕೆ ಮುಂದಾಗಿದ್ರು ಅನ್ನುವಂಥದ್ದು ಗ್ಯಾರಂಟಿ ನ್ಯೂಸ್ ನಡೆಸಿದಂತಹ ಒಂದು ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಗಿದೆ. ಇನ್ನೊಂದು ಆತಂಕ ವಿಚಾರ ಏನು ಅಂತಂದರೆ ಶ್ರುತಿ, ಅಲ್ಲಿ 3 ಬಡಾವಣೆಗಳಲ್ಲಿ ಕೇವಲ ನಾಡಪ್ರಭು ಕೆಂಪೇಗೌಡ ಲೇಔಟ್ನಲ್ಲಿ ಹೊರತುಪಡಿಸಿದರೆ ಬೇರೆ ಉಳಿದಂತಹ 2 ಲೇಔಟ್ಗಳಲ್ಲಿ ಯಾವುದೇ ರೀತಿಯಾದಂತಹ ನೆಟ್ಟಂತಹ ಸಸಿಗಳಿಗೆ ನೀರನ್ನು ಉಣಿಸ್ಲಿಕ್ಕೆ ಅಥವಾ ನೀರನ್ನು ಹಾಕಲಿಕ್ಕೆ ಬೇಕಾದಂಥ ಒಂದು ಬೋರ್ವೆಲ್ನ ವ್ಯವಸ್ಥೆ ಇಲ್ಲ. ಬೇರೆ ಎಲ್ಲಿಂದನೋ ಟ್ಯಾಂಕರ್ ಮೂಲಕ ನೀರನ್ನು ತರ್ತಾರೆ, ಅಲ್ಲಿ ನೀರನ್ನು ಸಿಂಪಡಣೆ ಮಾಡುವಂಥ ಕೆಲಸಕ್ಕೆ ಅಧಿಕಾರಿಗಳು ಅಂದರೆ ಸಿಬ್ಬಂದಿ ಮುಂದಾಗ್ತಾರೆ. ಅದು ಕೂಡ ಬೇಕಾಬಿಟ್ಟಿಯಾಗಿ ನೀರನ್ನು ಸಿಂಪಡಣೆ ಮಾಡುವಂಥ ಕೆಲಸಕ್ಕೆ ಅಲ್ಲಿನ ಸಿಬ್ಬಂದಿ ಮುಂದಾಗ್ತಾರೆ. ಈ ಪ್ರಶ್ನೆಯನ್ನು ನಾವು ಅಲ್ಲಿರುವಂತಹ ಯಾರು 3 ಲೇಔಟ್ಗಳಲ್ಲೂ ಒಬ್ಬೊಬ್ಬ ಉಸ್ತುವಾರಿಯನ್ನು ಬಿ ಡಿ ಅಧಿಕಾರಿಗಳು ನೇಮಕ ಮಾಡಿದ್ದಾರೆ. ಅವರನ್ನು ಪ್ರಶ್ನೆ ಮಾಡಿದಾಗ ಈಗ ಮಳೆ ಬರಬೇಕಾಗಿತ್ತು ಸರ್, ಹಾಗಾಗಿ ನಾವು ಮಳೆಯ ನಿರೀಕ್ಷೆಯಲ್ಲಿ ಇದ್ದೀವಿ, ಮಳೆ ಬರಲಿಲ್ಲ ಅನ್ನುವ ಕಾರಣಕ್ಕೆ ಸಸಿಗಳು ಒಣಗೋಗಿದ್ದಾವೆ ಅನ್ನುವಂಥ ಒಂದು ಸಮಜಾಯಿಷಿಯನ್ನು ಕೊಡ್ತಾರೆ. ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಹೌದು ನಮ್ಮಿಂದ ತಪ್ಪಾಗಿದೆ, ನಮ್ಮ ನಿರ್ಲಕ್ಷ್ಯತನದಿಂದನೇ ಈ ರೀತಿಯಾದಂತಹ ಸಸಿಗಳು ಒಣಗೋಗಿದ್ದಾವೆ ಅನ್ನೋಂಥದ್ದನ್ನು ಒಪ್ಕೊಳ್ಳೋಕ್ಕೆ ಬಿ ಡಿ ಅಧಿಕಾರಿಗಳು ಸುತರಾಮ್ ಒಪ್ತಾ ಇಲ್ಲ. ಜೊತೆಗೆ ಎನ್ ಎ ಹ್ಯಾರಿಸ್ ಕೂಡ ಈ ಒಂದು ಮಾತನ್ನು ಹೇಳ್ತಾರೆ, ನಾವು ಕೇವಲ ಸಸಿಗಳನ್ನು ನೆಡೋದಷ್ಟೇ ಅಲ್ಲ, ಸ್ವಯಂ ಸೇವಕರು ಆ ಒಂದು ದಿನ ಅಂದರೆ ಜೂನ್ 27ನೇ ತಾರೀಕು ಹತ್ತತ್ರ 1 ಲಕ್ಷ ಸ್ವಯಂ ಸೇವಕರು 3 ಲೇಔಟ್ಗಳಲ್ಲಿ ಸಸಿಗಳನ್ನು ನೆಡುವಂಥ ಕೆಲಸಕ್ಕೆ ಮುಂದಾಗಿದ್ದರು. ನಾವು ಸಸಿಗಳನ್ನು ನೆಡ್ತೀವಿ ಬಿಟ್ಟರೆ ಅದಾದ ಬಳಿಕ ಅವರಿಂದನೇ ನಾವು ಪೋಷಣೆಯನ್ನು ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಈ ಹಿಂದೆ ಅಂದರೆ ಸಸಿಗಳನ್ನು ನೆಡುವಂಥ ಕಾರ್ಯಕ್ರಮದ ಮುನ್ನಾ ದಿನ ಈ ಒಂದು ಮಾತನ್ನು ಹೇಳಿದರು. ಆದರೆ ಅದು ಕೇವಲ ಪ್ರಚಾರಕ್ಕೆ ಮಾತ್ರ ಸೀಮಿತ ಆಗಿದೆ. ಸಸಿಗಳನ್ನು ನೆಟ್ಟರೆ ನಮ್ಮ ಕೆಲಸ ಮುಗೀತು, ನಮ್ಮ ಜವಾಬ್ದಾರಿ ಮುಗೀತು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಬಿ ಡಿ ಅಧ್ಯಕ್ಷ ಎನ್ ಎ ಹ್ಯಾರಿಸ್ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ನೀರನ್ನ ಉಣಿಸ್ಬೇಕಾದಂತಹ, ನೀರನ್ನು ಸಿಂಪಡಣೆ ಮಾಡಬೇಕಾದಂತಹ ಸ್ಥಳಗಳಲ್ಲೇ ಈಗ ಸಂಪೂರ್ಣವಾಗಿ ಸಸಿಗಳು ಒಣಗಿ ಹೋಗಿದ್ದಾವೆ. ಬೇಕಾಬಿಟ್ಟಿಯಾಗಿ ಸಸಿಗಳನ್ನು ನೆಟ್ಟಿರುವಂಥದ್ದು, ಅವೈಜ್ಞಾನಿಕವಾಗಿ ನೆಟ್ಟಿದ್ದಾರೆ. ಇವೆಲ್ಲವನ್ನ ನೋಡ್ತಾ ಹೋಗೋದಾದ್ರೆ ಪ್ರಚಾರಕ್ಕೆ ಮಾತ್ರ ಹ್ಯಾರಿಸ್ ಅವರ ನಡೆ ಸೀಮಿತ ಆಯಿತು ಅನ್ನೋಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಶ್ರುತಿ.
ಓಕೆ, ಉಲ್ಲಾಸಿಗ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ದಾಖಲಾಗದಾಯ್ತು, ಯೋಜನೆಯನ್ನ ಜಾರಿ ಮಾಡ್ತೀವಿ, ನಾವು ಮೇಂಟೈನ್ ಮಾಡಿಸ್ತೀವಿ ಅವರಿಂದಲೇ ಅಂತ ಹೇಳಿರುವ ಎನ್ ಎ ಹ್ಯಾರಿಸ್ ಅವರು ಈಗ ಮೇಂಟೈನ್ ಮಾಡಿಲ್ವಲ್ಲ, ಗಿಡಗಳು ನೆಟ್ಟಿದ್ರ ಅನ್ನೋದು ಕೂಡ ಗುರುತು ಸಿಕ್ತಿಲ್ವಲ್ಲ. ನೀವು ರಿಯಾಲಿಟಿ ಚೆಕಲ್ಲಿ ತೋರಿಸ್ತಿದ್ದೀರಲ್ಲ, ಇದಕ್ಕೆ ಉತ್ತರ ಕೊಟ್ರ ಅಟ್ಲೀಸ್ಟ್ ಏನಾದ್ರೂ ಅವರಿಂದ ಒಂದು ರಿಯಾಕ್ಷನ್ ಸಿಕ್ಕಿದೆಯಾ, ಅಥವಾ ವಾಸ್ತವ ಪರಿಸ್ಥಿತಿ ಅವ್ರ ಗಮನಕ್ಕಿದೆಯಾ ಇಲ್ವಾ, ಗಿಡಗಳೇ ಇಲ್ಲ ಅಲ್ಲಿ ಅಂತ? ಶ್ರುತಿ, ಈ ಒಂದು ವಿಚಾರ ಬಿ ಡಿ ಅಧ್ಯಕ್ಷ ಎನ್ ಎ ಹ್ಯಾರಿಸ್ ಅವರ ಗಮನಕ್ಕೂ ಕೂಡ ಇದೆ. ಆದರೆ ನಾವು ಅವರನ್ನು ಈ ಒಂದು ವಿಚಾರದಲ್ಲಿ ಅಂದರೆ ಗಿಡಗಳನ್ನು ನೆಟ್ಟು ಅದನ್ನು ಪೋಷಣೆ ಮಾಡುವಂಥ ವಿಚಾರದಲ್ಲಿ ಅಧಿಕಾರಿಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅನ್ನುವಂಥದ್ದು ಯಾವಾಗ ರಿಯಾಲಿಟಿ ಚೆಕ್ಕನ್ನು ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ವಿಚಾರವನ್ನು ಅಂದರೆ ಸ್ವತಃ ಹ್ಯಾರಿಸ್ ಇದಕ್ಕೆ ಪ್ರತಿಕ್ರಿಯೆಯನ್ನು ಅವರು ನೇರವಾಗಿ ಕೊಡಲಿಲ್ಲ, ಆದರೆ ಅಧಿಕಾರಿಗಳ ಮೂಲಕ ತಮ್ಮ ಪ್ರತಿಕ್ರಿಯೆಯನ್ನು ಕೊಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಂದರೆ ಅವರು ಅಧಿಕಾರಿಗಳ ಮೂಲಕ ಹೇಳಿರುವಂಥದ್ದು ಏನು ಅಂತಂದರೆ, ಮಳೆ ಬರಬೇಕಾಗಿತ್ತು, ಸೊ ಮಳೆ ಬರುತ್ತೆ ಅಂಥೇಳಿ ನಾವು ಗಿಡಗಳನ್ನು ನೆಟ್ಟಿದ್ವಿ. ಬೆಂಗಳೂರು ಅಂದರೆ ಬೆಂಗಳೂರನ್ನ ಬಿಟ್ಟು ಬೇರೆ ಬೇರೆ ಭಾಗಗಳಲ್ಲಿ ಮಳೆ ಬರ್ತಾ ಇದೆ. ಸೊ ಬೆಂಗಳೂರಿನಲ್ಲಿ ಮಳೆ ಬಂದಿದ್ರೆ ನಾವು ನೆಟ್ಟಿರುವಂತಹ ಸುಮಾರು 14,95,000 ಸಸಿಗಳೇನಿದ್ದಾವೆ ಅವು ಚೆನ್ನಾಗಿ ಬೆಳೀತಾ ಇದ್ವು. ಆದರೆ ಮಳೆ ಬರಲಿಲ್ಲ ಅನ್ನುವಂಥ ಕಾರಣಕ್ಕೆ ಗಿಡಗಳು ಒಣಗ್ತಿದ್ದಾವೆ. ಅಷ್ಟೇ ಬಿಟ್ಟರೆ ನಾವು ಪೋಷಣೆಯನ್ನು ಮಾಡಬೇಕಾದಂತಹ ರೀತಿಯಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಆ ರೀತಿಯಾದಂಥ ಒಂದು ಪೋಷಣೆಯನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಸಮಜಾಯಿಷೆಯನ್ನು ಅಧಿಕಾರಿಗಳ ಮೂಲಕ ಕೊಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಆತಂಕ ಏನು ಅಂತಂದ್ರೆ ಶ್ರುತಿ, ನಾಡಪ್ರಭು ಕೆಂಪೇಗೌಡ ಲೇಔಟ್ನಲ್ಲಿ ಹತ್ತಿರ 6,75,000 ಸಸಿಗಳನ್ನು ಬಿಡಿಎ ನೆಟ್ಟಿದೆ. ಆದರೆ ಅಷ್ಟು ಸಸಿಗಳಿಗೆ ನೀರು ಹಾಯಿಸಬೇಕು ಅಂತಂದರೆ ಕೇವಲ ಇರುವಂಥದ್ದು ಒಂದೇ ಒಂದು ಬೋರು. ಅದು ಕೂಡ ಸಸಿಗಳನ್ನು ನೆಟ್ಟ ನಂತರ ಅಂದರೆ ಜೂನ್ 27ನೇ ತಾರೀಕು ಸಸಿಗಳನ್ನು ನೆಡ್ತಾರೆ, ಜುಲೈ 1ಕ್ಕೆ ಮತ್ತು 2ನೇ ತಾರೀಕು ಬೋರ್ವೆಲ್ಲನ್ನು ಕೊರೆಸುವಂಥ ಕೆಲಸಕ್ಕೆ ಬಿಡಿ ಅಧಿಕಾರಿಗಳು ಮುಂದಾಗ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ನಾವಿಲ್ಲಿ ಸಸಿಗಳನ್ನು ನೆಡ್ತೀವಿ, ಇಲ್ಲಿ ನೀರು ಬೇಕಾಗತ್ತೆ, ನೀರನ್ನು ಹಾಯಿಸಬೇಕು ಅಂತಂದರೆ ಬೋರ್ವೆಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಅನ್ನುವಂಥದ್ದು ಕನಿಷ್ಠ ಜ್ಞಾನನೂ ಕೂಡ ಬಿಡಿ ಅಧಿಕಾರಿಗಳಿಗೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ನನಗೆ ಬಹಳ ಆಶ್ಚರ್ಯ ಅನ್ಸಿರೋದು, ನಾವು ಮನೆ ಗಿಡ ತಂದು ನೆಟ್ಟರು ಕೂಡ 12 ದಿನಕ್ಕೆಲ್ಲ ಒಣಗೋಗಲ್ಲ ಅಪ್ಪ, ಗಿಡ ಇದೆ ಅಂತನಾದ್ರೂ ಬದುಕಿರುತ್ತೆ ಅಂತ. ಅದು ಯಾವ ಆಯಾಮಗಳಲ್ಲಿ ಹೆಂಗ್ ಗಿಡ ನೆಡ್ತು ಬಿಡಿ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಹುಡುಕೋ ಪ್ರಯತ್ನನ ಗಿಡಗಳು ಇತ್ತ ಅಂತ ಕೇಳ್ಬೇಕಾ ನಾವು ಅಂತ. ಆದ್ರೆ ಎಷ್ಟು ನಿರ್ಲಕ್ಷ್ಯ ಇತ್ತು ಅಧಿಕಾರಿಗಳದ್ದು, ಜಸ್ಟ್ ಶೋ ಆಫ್ ಮಾತ್ರ ಮಾಡಿದ್ರು ಅಧಿಕಾರಿಗಳು ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಖಂಡಿತವಾಗ್ಲೂ ಶ್ರುತಿ, ಕೇವಲ 12 ದಿನ ಮಾತ್ರ ಆಗಿರುವಂಥದ್ದು. ನಾವು ಕೂಡ ಅಲ್ಲಿ 3 ಲೇಔಟ್ನಲ್ಲಿ ಹೋಗಿ ಎಲ್ಲೆಲ್ಲಿ ಗಿಡಗಳನ್ನು ನೆಟ್ಟಿದ್ದಾರೆ ಅನ್ನುವಂಥದ್ದನ್ನು ಹುಡುಕುವಂಥ ಸಂದರ್ಭದಲ್ಲಿ ನಮಗೂ ಕೂಡ ಒಂದಷ್ಟು ಗಿಡಗಳು ಮಿಸ್ ಆಗಿದ್ವು. ಅಂದರೆ ನಾವೆಲ್ಲ ತಪ್ಪಾಗಿ ಬೇರೆ ಜಾಗಕ್ಕೆ ಹೋಗಿ ಗಿಡಗಳನ್ನು ಹುಡುಕುವಂಥ ಕೆಲಸ ಮಾಡ್ತಾ ಇದ್ದೀವ ಅನ್ನುವಂಥ ಒಂದು ಪ್ರಶ್ನೆ ನಮ್ಮಲ್ಲೇ ಕೂಡ ಉದ್ಭವ ಆಯಿತು. ಆದರೆ ಅಧಿಕಾರಿಗಳನ್ನು ನಾವು 3 ಲೇಔಟ್ನಲ್ಲಿ ಎಲ್ಲೆಲ್ಲಿ ಗಿಡಗಳನ್ನು ನೆಟ್ಟಿದ್ದಾರೆ ಅನ್ನುವಂಥದ್ದನ್ನು ಸ್ವತಃ ಬಿ ಡಿ ಅಧಿಕಾರಿಗಳನ್ನು ಕರ್ಕೊಂಡೋಗಿ ಅಲ್ಲಿ ಹುಡುಕುವಂಥ ಕೆಲಸ, ಆ ಒಂದು ಸ್ಥಳಗಳಿಗೆ ಹೋಗಿ ಅಲ್ಲಿ ಗಿಡಗಳನ್ನು ಯಾವೆಲ್ಲ ಗಿಡಗಳು ಇದ್ದಾವೆ ಅನ್ನುವಂಥದ್ದನ್ನು ನಾವು ಅಂದರೆ ಗಿಡಗಳು ಯಾವ ರೀತಿಯಾಗಿ ಇದ್ದಾವೆ, ಪೋಷಣೆ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಸ್ವತಃ ಗ್ಯಾರಂಟಿ ನ್ಯೂಸ್ ಮಾತ್ರ ಅಲ್ಲ, ಜೊತೆಗೆ ಬಿ ಡಿ ಅಧಿಕಾರಿಗಳ ಸಮ್ಮುಖದಲ್ಲೇ ಅಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿತ್ತು. ಸೊ ಅಲ್ಲಿ ಗೊತ್ತಾಗಿರುವಂಥದ್ದು ನಮಗೂ ಗಿಡಗಳನ್ನು ನೆಟ್ಟಿರುವಂಥದ್ದು ಎಲ್ಲಿದ್ದಾವೆ ಅನ್ನುವಂತಹ ಹುಡುಕುವಂಥದ್ದು ಕೂಡ ನಾವು ಹುಡುಕುವಂಥ ಕೆಲಸಕ್ಕೂ ಕೂಡ ನಾವು ಮುಂದಾಗಿದ್ವಿ. ಅಂದರೆ ಎಲ್ಲೋ ಒಂದು ಕಡೆ ಸಸಿಗಳನ್ನು ನೆಟ್ಟಿದ್ದಾವೆ ಬಿಟ್ಟರೆ ಅದನ್ನು ಪೋಷಣೆ ಮಾಡಬೇಕಾಗಿದ್ದು ಎಲ್ಲದೂ ಕೂಡ ಸಂಪೂರ್ಣವಾಗಿ ಮರ್ತಿದ್ದಾರೆ ಅನ್ನುವಂಥದ್ದು ಗ್ಯಾರಂಟಿ ನ್ಯೂಸ್ ನಡೆಸಿರುವಂತಹ ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಗಿದೆ. ಕೇವಲ ಪ್ರಚಾರಕ್ಕೆ ಮಾತ್ರ ಅಥವಾ ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ ನಮ್ಮ ಬಿಡಿ ಹೆಸರು ಉಲ್ಲೇಖ ಆಗುತ್ತೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಒಂದು ಕೆಲಸಕ್ಕೆ ಮುಂದಾಗಿದ್ರು ಅನ್ನೋಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.